ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇನ್ನೂ ಡಾಕ್ಟ್ರ್ ಅಲ್ಲ, ನಾನೊಬ್ಳು ಹೋಮ್ ಮೇಕರ್. ಇವತ್ತಿನ ವಿಷಯವನ್ನು ಮಾತಾಡೋದಕ್ಕೆ ಡಾಕ್ಟ್ರ್ ಆಗಬೇಕಿಲ್ಲ ಅಂತ ನನಗನ್ಸುತ್ತೆ. ನಾನು ನನ್ನ ಅನುಭವದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 45ರಿಂದ 50 ವರ್ಷ ವಯಸ್ಸಿನ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ಇದು ಒಂದು ರೀತಿಯ ಚಾಲೆಂಜಿಂಗ್ ಏಜ್ ಅಂತಲೇ ಹೇಳ್ಬಹುದು. ಅಂದರೆ ಮುಟ್ಟು ನಿಲ್ಲುವ ಸಮಯ, ಮೆನೋಪಾಸ್ ಟೈಮ್ ಅಂತ ಹೇಳ್ಬೋದು. ಕೆಲವರಿಗೆ ಈ ಮೆನೋಪಾಸ್ ಟೈಮ್ ಸ್ಟಾರ್ಟ್ ಆಗೋದು 40ರಿಂದ ಸ್ಟಾರ್ಟ್ ಆಗಬಹುದು, ಕೆಲವರಿಗೆ 45ರಿಂದ ಸ್ಟಾರ್ಟ್ ಆಗಬಹುದು. ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳ ಬದಲಾವಣೆಯಿಂದ ಈ ರೀತಿಯ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗುತ್ತೆ ಹಾಗೂ ಮಾನಸಿಕವಾಗಿ ತುಂಬಾ ಪರಿಣಾಮ ಬೀರುತ್ತೆ. ಇದಕ್ಕೆ ಪೆರಿಮೆನೋಪಾಸ್ ಅಂತ ಕರೀತಾರೆ. ಇದಕ್ಕೆ ಭಯ ಪಡುವ ಅಗತ್ಯವಿಲ್ಲ. ನೀವು ಯಾರಾದರೂ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಡಾಕ್ಟರ್ ಸಲಹೆಯನ್ನು ತಗೊಳ್ಳೋದು ಒಳ್ಳೆಯದು. ಮತ್ತು ಈ ಸಮಯದಲ್ಲಿ ಅವಶ್ಯಕತೆ ಇರುವಂತಹ ವಿಟಮಿನ್ಸ್ಗಳನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಈ ಸಮಯದಲ್ಲಿ ತುಂಬ ಕೋಪ ಬರೋದು, ಇರಿಟೇಷನ್ ಆಗೋದು, ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ ಆಗೋದು, ಮತ್ತು ಹಾರ್ಟ್ ಫ್ಲ್ಯಾಶಸ್, ಮೈ ಸಡನ್ನಾಗಿ ಬಿಸಿ ಆಗೋ ಥರ ಆಗೋದು, ಇದೆಲ್ಲ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಹಾಗೆಯೇ BP ವೇರಿಯೇಷನ್ಸ್ ಆಗೋದು, ಹಾರ್ಟ್ ಬೀಟ್ ಹೆಚ್ಚಾಗೋದು, ವಿಟಮಿನ್ D ಮತ್ತು ವಿಟಮಿನ್ B12 ಕೂಡ ಡೆಫಿಷಿಯನ್ಸಿ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇದು ನಾನು ಯಾವುದೇ ಡಾಕ್ಟ್ರಾಗಿ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇಲ್ಲ, ನನ್ನ ಅನುಭವದ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಈ ಏಜ್ನಲ್ಲಿ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ಸರ್ವೇ ಸಾಮಾನ್ಯವಾಗಿದ್ದು ಎಲ್ಲರೂ ಕೂಡ ಒಂದಲ್ಲ ಒಂದು ಚೇಂಜಸ್ಸನ್ನು ಅನುಭವಿಸ್ತಾ ಇರ್ತಾರೆ. ಆಂಗ್ಸೈಟಿ ಇಶ್ಯೂಸು, ಭಯ, ಗಾಬರಿ, ಆತಂಕಗಳು ಕೂಡ ಹೆಚ್ಚಾಗುತ್ತವೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ಸಮಯದಲ್ಲಿ ಮೆನೋಪಾಸ್ ಟೈಮ್ನಲ್ಲಿ ಆ ಸಮಸ್ಯೆಗಳು ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಭಯ ಪಡಬೇಕಾಗಿಲ್ಲ, ಡಾಕ್ಟರ್ ಸಜೆಷನ್ ತೊಗೊಂಡ್ರೆ ಒಳ್ಳೆಯದು. ಈಸ್ಟ್ರೋಜನ್ ಎನ್ನುವ ಹಾರ್ಮೋನ್ ವೇರಿಯೇಷನಿಂದ ಈ ಎಲ್ಲ ತೊಂದರೆಗಳು ಆಗ್ತಾ ಹೋಗುತ್ತೆ. ಇದರಿಂದ ದೇಹದಲ್ಲಿ ಡ್ರೈನೆಸ್ ಹೆಚ್ಚಾಗುತ್ತೆ. ಈ ಡ್ರೈನೆಸ್ ಹೆಚ್ಚಾಗೋದ್ರಿಂದ ಹಿಚಿಂಗ್ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ವಜೈನಲ್ ಹಿಚಿಂಗ್ ತುಂಬಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ತುಂಬಾ ಅವೇರ್ನೆಸ್ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ನಾವು ಏನನ್ನು ಮಾಡಿದ್ರೆ ಆರಾಮಾಗಿರ್ಬೋದು ಅಂತ ಕೆಲವೊಂದು ಟಿಪ್ಸನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯೋಗ ಮಾಡೋದು, ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸಸನ್ನು ಮಾಡೋದು, ವಾಕಿಂಗ್ ಮಾಡೋದು, ಜೊತೆಗೆ ಒಂದು 10 ನಿಮಿಷ ಆದರೂ ಮೆಡಿಟೇಷನ್ ಮಾಡೋದು ತುಂಬಾ ಅಗತ್ಯ ಇರುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ಬೋದು. ಮಾನಸಿಕ ಆರೋಗ್ಯ ಈ ಸಮಯದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಊಟದಲ್ಲೂ ಕೂಡ ಒಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್, ಫೈಬರ್ ಇರುವಂತಹ ಫುಡ್ಡನ್ನು ತಗೊಳ್ಳೋದು ಒಳ್ಳೆಯದು. ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ಹಾಗೆಯೇ ಡಾಕ್ಟರ್ ಸಲಹೆಯಂತೆ ಯಾವುದಾದ್ರೂ ಸಪ್ಲಿಮೆಂಟ್ಸ್ ಹೇಳಿದ್ರೆ, ವಿಟಮಿನ್ D ಅಥವಾ B12 ಯಾವುದಾದ್ರೂ ಸಪ್ಲಿಮೆಂಟ್ಸ್ ಹೇಳಿದ್ರೆ ಡಾಕ್ಟರ್ ಸಲಹೆಯಂತೆ ತಗೊಳ್ಳೋದು ಒಳ್ಳೆಯದು. ಊಟದಲ್ಲಿ ಹೆಚ್ಚಾಗಿ ತುಪ್ಪವನ್ನು ಉಪಯೋಗಿಸೋದ್ರಿಂದ ಡ್ರೈನೆಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅನ್ನೋದು ಬಿಡಬೇಕು. ತುಪ್ಪದಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇದು ಒಂದು ರೀತಿ ಒಳ್ಳೆ ಕೊಲೆಸ್ಟ್ರಾಲೇ. ಯಾಕೆಂದರೆ ನಮ್ಮ ಪೂರ್ವಜರು ತುಂಬಾ ತುಪ್ಪ ಎಲ್ಲ ತಿನ್ನೋದ್ರಿಂದನೇ ಅವರು ಗಟ್ಟಿಯಾಗಿದ್ದು. ನಾವು ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಕುಗ್ಗಬಾರದು. ಯಾಕೆಂದರೆ ನಾವು ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ದಾಗ ನಾವು ದೈಹಿಕವಾಗಿ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ. ಇದಕ್ಕೋಸ್ಕರ ನೀವು ಸ್ವಲ್ಪ ಮಟ್ಟಿಗೆ ಮೆಡಿಟೇಷನ್ ಮಾಡೋದು, ಮ್ಯೂಸಿಕ್ ಕೇಳೋದು, ಮತ್ತು ಫ್ರೆಂಡ್ಸ್ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು, ಹೊರಗಡೆ ಹೋಗಿ ಬರೋದು, ಈ ಥರದ್ದೆಲ್ಲ ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸುತ್ತೆ. ಈ ಸಮಯದಲ್ಲಿ ಮನೆಯವರು ಕೂಡ ಅಂತಹ ಮಹಿಳೆಯರಿಗೆ ಸಪೋರ್ಟ್ ಮಾಡೋದು ಒಳ್ಳೆಯದು. ಯಾರು ಎಷ್ಟೇ ಸಜೆಷನ್ ಕೊಟ್ಟರೂ ಕೂಡ ನಮಗೆ ನಾವೇ ಧೈರ್ಯವನ್ನು ತಂದ್ಕೋಬೇಕು. ನಮ್ಮ ಆತ್ಮವಿಶ್ವಾಸವನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಆದಷ್ಟು ನೇಚರ್ ವಿಸಿಟ್ ಮಾಡೋದು ತುಂಬಾ ಒಳ್ಳೆಯದು. ನಿಮಗೂ ಕೂಡ ಈ ರೀತಿಯ ಚೇಂಜಸ್ ಆಗ್ತಾ ಇದ್ದರೆ ಒಮ್ಮೆ ಡಾಕ್ಟರ್ ವಿಸಿಟ್ ಮಾಡಿ ಅವರ ಸಜೆಷನ್ ತಗೊಳ್ಳಿ. ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ.
ನಾನು ನನಗಾದಂತಹ ಕೆಲವೊಂದು ಅನುಭವಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.